எப்படி இறக்குது பாருங்க. எப்பா எப்படியாச்சும் வாங்க. என்ன வேணாலும் செய்யலாம், ஆனால் கை பக்குவம் வரணும்ல. பண்ணணும்னு சொல்லுவாங்க. அதுக்கு பெரிய பிஸ்ನೆಸ್ ಮ್ಯಾனாக இருக்கணும்னு ಅವಶ್ಯಕ ಇಲ್ಲ. ಕಾಂತಾರಗೂ ಮುನ್ನ ರಿಲೀಸ್ ಆದ ಇಡ್ಲಿ ಕಡಾಯಿ ಸಿನಿಮಾ ಹೇಗಿದೆ? ಧನುಷ್ ನಟಿಸಿದ ಕಳೆದ 2 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಜೋರಲ್ಲ. ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದರೂ ಗಲ್ಲಾಪೆಟ್ಟಿಗೆಯಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುವುದರಲ್ಲಿ ಸಿನಿಮಾ ಸೋತಿದೆ. ಈಗ ಧನುಷ್ ನಟನೆಯ ಮತ್ತೊಂದು ಸಿನಿಮಾ ಇಡ್ಲಿ ಕಡಾಯಿ ಕಾಂತಾರಗೂ ಮುನ್ನ ರಿಲೀಸ್ ಆದ ಸಿನಿಮಾ. ಇಡ್ಲಿ ಕಡಾಯಿ ಸಿನಿಮಾದಲ್ಲಿ ಧನುಷ್ ಹೀರೋ ಆಗಿ ನಟಿಸಿದಷ್ಟೇ ಅಲ್ಲ, ಈ ಸಿನಿಮಾಗೆ ನಿರ್ಮಾಪಕರು ಇವರೇ, ನಿರ್ದೇಶಕರು ಇವರೇ, ಧನುಷ್ ಅವರೇ ಕಥೆಯನ್ನು ಕೂಡ ಬರೆದಿರೋದು ವಿಶೇಷ. ಧನುಷ್ ಅವರ ವಂಬರ್ ಬಾರ್ ಫಿಲ್ಮ್ಸ್ ಮತ್ತು ಡಾನ್ ಪಿಕ್ಚರ್ಸ್ ಜಂಟಿಯಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ. ಧನುಷ್ ಜೊತೆ ದಕ್ಷಿಣ ಭಾರತದ ನಟಿ ನಿತ್ಯಾ ಮೆನನ್, ಅರುಣ್ ವಿಜಯ್, ಶಾಲಿನಿ ಪಾಂಡೆ, ಸತ್ಯರಾಜ್ ಆರ್, ಪಾರ್ಥಿಬನ್ ಪಿ, ಸಮುದ್ರಕನಿ, ರಾಜ್ ಕಿರಣ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ತುಣುಕು ಈಗಾಗಲೇ ಸಿನಿಪ್ರಿಯರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಧನುಷ್ ಮತ್ತೊಂದು ಸಿನಿಮಾ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಲಿದೆ ಎನ್ನುವ ಅಭಿಪ್ರಾಯಗಳು ಕೇಳಿ ಬರುತ್ತಿವೆ. ಇತ್ತೀಚೆಗೆ ತಮಿಳುನಾಡಿನ ಸೆನ್ಸಾರ್ ಬೋರ್ಡ್ ಸಿನಿಮಾ ವೀಕ್ಷಿಸಿ ಇಡ್ಲಿ ಕಡಾಯಿ ಬಗ್ಗೆ ಕೆಲವು ಅಂಶಗಳನ್ನು ಹಂಚಿಕೊಂಡಿರುವ ಬಗ್ಗೆ ವರದಿಯಾಗಿದೆ. ಕಣ್ಣಲ್ಲಿ ನೀರು ತರಿಸುವ ಪಾತ್ರಗಳಿಂದ ಜನರ ಮನಸ್ಸನ್ನು ಗೆದ್ದಿರುವ ಧನುಷ್ ಮತ್ತೊಂದು ಕೌಟುಂಬಿಕ ಭಾವನಾತ್ಮಕ ಕಥೆಯನ್ನು ಇಟ್ಟುಕೊಂಡು ಥಿಯೇಟರ್ಗೆ ಲಗ್ಗೆ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂತಹ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕ ಜಿ.ವಿ. ಪ್ರಕಾಶ್ ಜೊತೆಯಾಗುತ್ತಾರೆ. ಇಡ್ಲಿ ಕಡಾಯಿ ಸಿನಿಮಾಗೂ ಇವರೇ ಟ್ಯೂನ್ ಹಾಕಿದ್ದಾರೆ. ಹೀಗಾಗಿ ಭಾವನಾತ್ಮಕ ಸಿನಿಮಾ ಜೊತೆಗೆ ಇವರ ಸಂಗೀತ ಪ್ರೇಕ್ಷಕರನ್ನು ಭಾವನಾತ್ಮಕ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಎನ್ನಲಾಗಿದೆ. ಇನ್ನು ಇಡ್ಲಿ ಕಡಾಯಿ ಕತೆ ಏನು ಅಂತ ನೋಡುವುದಾದರೆ, MNCಯಲ್ಲಿ ಕೆಲಸ ಮಾಡುತ್ತಿದ್ದ ಮುರುಗನ್ ಧನುಷ್ ತನ್ನ ತಂದೆ ಶಿವನೇಶನ್ ರಾಜ್ ಕಿರಣ್ ನಡೆಸುತ್ತಿದ್ದ ಹೋಟೆಲ್ ಮರುಜೀವ ಕೊಡುವುದಕ್ಕೆ ನಿರ್ಧರಿಸುತ್ತಾನೆ. ತನ್ನ ಕೆಲಸವನ್ನು ಬಿಟ್ಟು ಸಣ್ಣ ಗ್ರಾಮಕ್ಕೆ ಬಂದು ನೆಲೆಸುತ್ತಾನೆ. ಇಲ್ಲಿಂದ ಅವನಿಗೆ ಸಮಸ್ಯೆಗಳ ಸರಮಾಲೆಯೇ ಸುತ್ತಿಕೊಳ್ಳುವುದಕ್ಕೆ ಶುರುವಾಗುತ್ತೆ. ಮುರುಗನ್ಗೆ ಎದುರಿಸುವ ಸವಾಲುಗಳೇನು? ತನ್ನ ತಂದೆಯ ಬಹುದಿನಗಳ ಕನಸನ್ನು ನನಸು ಮಾಡುತ್ತಾನ ಅನ್ನೋದೇ ಈ ಕತೆ. ಈ ಭಾವನಾತ್ಮಕ ಸಿನಿಮಾ ಇಡ್ಲಿ ಕಡೆಗೆ ಸೆನ್ಸಾರ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದ್ದು ಅಧಿಕಾರಿಗಳು ಖುಷಿ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸಿನಿಮಾ ವೀಕ್ಷಿಸಿದ ಬಳಿಕ ಕೆಲವು ಸೀನ್ಗಳ ಬಗ್ಗೆ ಸಂಪೂರ್ಣ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಧನುಷ್ ನಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅವರ ನಿರ್ದೇಶನವನ್ನು ಇಷ್ಟಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಧನುಷ್ ಒಬ್ಬ ನಿರ್ಮಾಪಕರಾಗಿ ಈ ಸಿನಿಮಾವನ್ನು ಮನಸ್ಸಿಗೆ ಮುದ ನೀಡುವಂತೆ ನಿರ್ಮಾಣ ಮಾಡಿದ್ದಾರೆ ಎಂದು ಸೆನ್ಸಾರ್ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆಂದು ವರದಿ ಮಾಡಲಾಗಿದೆ. ಇಡ್ಲಿ ಕಡೆ ಸಿನಿಮಾ ಎಲ್ಲಾ ವರ್ಗಕ್ಕೂ ಇಷ್ಟ ಆಗುವ ಸಿನಿಮಾ. ಕುಟುಂಬದ ಜೊತೆಯಲ್ಲಿ ಸಿನಿಮಾ ನೋಡುವುದಕ್ಕೆ ಇದು ಸೂಕ್ತ. ಎಲ್ಲಾ ವಯಸ್ಸಿನವರು ಸಿನಿಮಾವನ್ನು ಇಷ್ಟಪಡುವವರೆಗೆ ಇಡ್ಲಿ ಕಡಾಯಿ ಇಷ್ಟವಾಗುತ್ತೆ ಎಂದು ಯು ಸರ್ಟಿಫಿಕೇಟ್ ನೀಡಿದ್ದಾರೆ. ಈ ಸಿನಿಮಾ ಸುಮಾರು 147 ನಿಮಿಷಗಳಿವೆ, ಅಂದರೆ 2 ಗಂಟೆ 27 ನಿಮಿಷಗಳ ರನ್ ಟೈಮ್. ಧನುಷ್ ಕೂಡ ಸೆನ್ಸಾರ್ ಮಂಡಳಿಯಿಂದ ಸಿಕ್ಕಿದ ಪ್ರಶಂಸೆಯ ಬಳಿಕ ಮತ್ತಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಸದ್ಯ ಸಿನಿಮಾಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನು ಸಿನಿಮಾವನ್ನು ನೋಡಿ ಪ್ರೇಕ್ಷಕರು ಏನಂತಾರೆ ಅನ್ನೋದು ಗೊತ್ತಾಗಲಿದೆ. ಜನಸಾಮಾನ್ಯರನ್ನು ಪ್ರತಿನಿಧಿಸುವಂತಹ ಅಪರೂಪದ ಕಥೆಗಳಿಗೆ ಜೀವ ತುಂಬುವ ಪ್ರಾಮಾಣಿಕ ಪ್ರಯತ್ನವನ್ನ ಮೊದಲಿಂದ ಮಾಡಿಕೊಂಡು ಬಂದವರು ಧನುಷ್. ದಕ್ಷಿಣ ಭಾರತೀಯ ಚಿತ್ರರಂಗದ ಅದ್ಭುತ ನಟ, ಕಮರ್ಷಿಯಲ್ ಹೀರೋ ಆಗಿ ತನ್ನದೇ ಆದ ಸ್ಥಾನವನ್ನು ಕೂಡ ಹೊಂದಿರುವ ಧನುಷ್ ಬೇರೆ ಸೂಪರ್ ಸ್ಟಾರ್ಗಳು ಆಯ್ಕೆ ಮಾಡಿಕೊಳ್ಳಲು ಹಿಂದೇಟು ಹಾಕುವ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಸಲೀಸಾಗಿ ನಟಿಸುತ್ತಾ ಬಂದವರು. ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡವರು. ಇಂಥ ಧನುಷ್ ಇದೀಗ ಕೇವಲ ನಾಯಕ ಮಾತ್ರ ಅಲ್ಲ, ನಿರ್ದೇಶಕ ಕೂಡ ಹೌದು. ಕಳೆದ 7 ವರ್ಷಗಳಲ್ಲಿ 2 ಚಿತ್ರಗಳನ್ನು ನಿರ್ದೇಶಿಸಿರುವ ಧನುಷ್ ಈಗ ತಮ್ಮ ಮೂರನೇ ನಿರ್ದೇಶನದ ಚಿತ್ರ ಇಡ್ಲಿ ಕಡಾಯಿಯನ್ನು ಪ್ರೇಕ್ಷಕರ ಮಿಡಿಲಿಗೆ ಹಾಕಿದ್ದಾರೆ. ಸಂಪೂರ್ಣ ಕುಟುಂಬ ನೋಡುವಂತಹ ಪರಿಪೂರ್ಣ ಮನರಂಜನೆ ಚಿತ್ರ. ಸರಳ ಕತೆ ಮತ್ತು ಸರಳ ಚಿತ್ರಕಥೆ ಇದ್ದರೂ ಕೂಡ ನಿರ್ದೇಶನ ಧನುಷ್ ಅವರ ಭಾವನೆ ಪ್ಲಸ್ ಹಾಸ್ಯ ಪ್ಲಸ್ ಪ್ರೀತಿ ಪ್ಲಸ್ ಆಕ್ಷನ್ನ ಪರಿಪೂರ್ಣ ಮಿಶ್ರಣದೊಂದಿಗೆ ರುಚಿಕರವಾದ ಇಡ್ಲಿಯನ್ನು ನೀಡಿದ್ದಾರೆ ಧನುಷ್. ಸರಳ ಕತೆ ಆದರೆ ಭಾವನೆಗಳಿಂದ ತುಂಬಿರುವ ಪರಿಪೂರ್ಣ ಕೌಟುಂಬಿಕ ಚಿತ್ರ. ಧನುಷ್ ಅವರ ಅಭಿನಯ ಅದ್ಭುತ. ಕೆಲವು ದೃಶ್ಯಗಳು ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತವೆ. ಕುಟುಂಬದ ಬಾಂಧವ್ಯ, ನಡೆಯುವ ಜಗಳ, ಮನೆಯಲ್ಲಿನ ನಗು ಎಲ್ಲವೂ ಸಹಜವೆನಿಸುತ್ತದೆ. ಜಿ.ವಿ. ಪ್ರಕಾಶ್ ಅವರ ಸಂಗೀತ ಚಿತ್ರವನ್ನು ಇನ್ನೂ ಚೆಂದವಾಗಿಸಿದೆ. ಮೊದಲಾರ್ಧ ಸ್ವಲ್ಪ ನಿಧಾನವೆಂಬ ಭಾವನೆ ಬರಬಹುದು,
ಅದರ ದ್ವಿತೀಯಾರ್ಧದಲ್ಲಿ ಭಾವನೆಗಳು ಕಾಡುತ್ತವೆ. ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಮುಂದಿನ ಚಿತ್ರದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.